ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಸ್ನೇಹಿತರೆ, ಯೂಟ್ಯೂಬ್ ಮಾಡಬೇಕು ಅಂದರೆ ತುಂಬ ಕಷ್ಟ, ತುಂಬ ಎಫರ್ಟ್ ಎಲ್ಲ ಹಾಕಬೇಕು. ವಿಡಿಯೋ ಮಾಡಬೇಕಾದ್ರೆ ಯಾವ ರೀತಿ ವಿಡಿಯೋ ಮಾಡಬೇಕು, ಏನು ಮಾಡಬೇಕು ಅನ್ನೋದೇ ನಮಗೆ ಒಂದು ದೊಡ್ಡ ಟಾಸ್ಕ್ ಇರುತ್ತೆ. ಸೊ ಅದೆಲ್ಲ ಮಾಡಿ ಒಂದು ಈ ಯೂಟ್ಯೂಬ್ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಬೇಕು ಅಂದರೆ ಅದು ಕೂಡ ಒಂದು ದೊಡ್ಡ ಟಾಸ್ಕ್. ಸೊ ಅದು ಕಂಪ್ಲೀಟ್ ಮಾಡಿದ ಮೇಲೆ ಇನ್ನೊಂದು ಟಾಸ್ಕ್ ಇರುತ್ತೆ, ಮಾನಿಟೈಸೇಷನ್ ಮಾಡೋದು. ಸೊ ಮಾನಿಟೈಸೇಷನ್ ಮಾಡಬೇಕು ಅಂದರೆ ಅಷ್ಟು ಈಸಿನೂ ಇಲ್ಲ. ಸೊ ಅದೆಲ್ಲ ಮಾಡಿ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ಮೇಲೆ ಮಾನಿಟೈಸ್ ಆಗಿ ಬರುತ್ತೋ ಅಥವಾ ಇಲ್ಲೋ ಅನ್ನೋದು ಕೂಡ ನಮ್ಗೆ ಗೊತ್ತಿರೋದಿಲ್ಲ. ಸೊ ಅಪ್ಲೈ ಮಾಡಿದ ಮೇಲೆ ಮಾನಿಟೈಸೇಷನ್ ಆಗಿ ಬಂದರೆ ಓಕೆ, ಬರಲಿಲ್ಲ ಅಂದರೆ ಇನ್ನೂ ತುಂಬ ಇಶ್ಯೂಸ್ ಎಲ್ಲ ಇರುತ್ತೆ. ಸೊ ಅದೇ ಇಶ್ಯೂ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಅವ್ರದ್ದಾಗಿತ್ತು. ಸೊ ಅವ್ರದ್ದು ಕ್ಲಿಯರ್ ಮಾಡಿ ಕೊಟ್ಟಿದ್ದೆ. ಏನು ಇಶ್ಯೂ ಇತ್ತು, ಯಾವ ರೀತಿ ಇಶ್ಯೂ ಇತ್ತು ಅನ್ನೋದು ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಅದನ್ನು ತೋರಿಸ್ಕೊಡ್ತೀನಿ. ಇವಾಗ ಜಸ್ಟ್ ಅವ್ರು ನಂಗೆ ಮೀಟ್ ಆಗ್ಲಿಕ್ಕೆ ಬಂದಿದ್ದಾರೆ. ಸೊ ಅದೇ ಒಂದು ಚಿಕ್ಕ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಚಾನಲ್ ಮಾಡಿ ಏನು ಎಫರ್ಟ್ಸ್ ಹಾಕಿದ್ದಾರೆ, ಯಾವ ರೀತಿ ಚಾನಲ್ ಗ್ರೋ ಮಾಡಿಕೊಂಡಿದ್ದಾರೆ, ಮತ್ತು ಗ್ರೋ ಆದಮೇಲೆ ಅಪ್ಲೈ ಮಾಡಬೇಕಾದ್ರೆ ಅವ್ರಿಗೆ ಏನೇನು ಇಶ್ಯೂ ಆಗಿತ್ತು, ಸೊ ಸ್ವಲ್ಪ ಅವ್ರ ಜೊತೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದೊಂದು ಚಿಕ್ಕ ವಿಡಿಯೋ ಆಗಿದೆ, ಬನ್ನಿ ಅವ್ರ ಜೊತೆ ಒಂದು ಸ್ವಲ್ಪ ಇಲ್ಲಿ ನಾವು ಮಾತಾಡೋಣ. ಸ್ನೇಹಿತರೆ, ಚಾನಲ್ ಹೆಸರು ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ ಅಂತ ಇವರು ಚಾನಲ್ ನೇಮು. ಸೊ ಇವರು ತುಂಬ ಟೈಮಿಂದ ಕೆಲಸ ಮಾಡ್ತಿದ್ದಾರೆ. ಈಗ ಚಾನಲ್ ಮೇಲೆ 4,000 ವಾಚ್ ಅವರ್ ಮತ್ತು 1,000 ಸಬ್ಸ್ಕ್ರೈಬರ್ಸ್ ಕ್ರೈಟೀರಿಯಾ ಅನ್ನೋದು ಕಂಪ್ಲೀಟ್ ಆಗಿ ಮಾನಿಟೈಸ್ ಕೂಡ ಆಗಿದೆ. ಬಟ್ ಅವ್ರಿಗೆ ಏನು ಇಶ್ಯೂ ಆಗಿತ್ತು, ಯಾವ ರೀತಿ ಪ್ರಾಬ್ಲಮ್ ಆಗಿತ್ತು ಒಂದು ಸ್ವಲ್ಪ ಅವರು ಕೇಳ್ತಾರೆ. ಸೊ ಮೇಡಮ್, ಕಾಂಗ್ರ್ಯಾಚುಲೇಷನ್ ಫಸ್ಟ್ ನಿಮಗೆ ಥ್ಯಾಂಕ್ ಯು ಸರ್, ಮಾನಿಟೈಸೇಷನ್ ಆಗಿದ್ದಕ್ಕೆ. ಸೊ ಯಾವಾಗಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಾ, ಏನು ನಿಮ್ಮ ಚಾನಲ್ ಕಂಟೆಂಟ್ ಏನಿದೆ, ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ನನ್ನ ಕಡೆಯಿಂದ. ನನಗೆ ಇದು ನಾನು ಮಾಡಿದ್ದು 4 months ಆಯ್ತು ರೀ. ಇದು ಆಗಿಂದ ನಂದು ಎಲ್ಲ ಮಾನಿಟೈಸೇಷನ್ ಅಪ್ಲೈ ಮಾಡಿದರೆ ನಂದು ಆಗಿಲ್ಲ. ಅದು ಚಾನಲ್ ನೇಮ್ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ ರೀ ನಂದು. ಹಾಗಾಗಿ ನಾನು ಭಾಳ ಒಂದು 15 ಡೇಸ್ವರೆಗೂ ಇದು ಅಪ್ಲಿಕೇಶನ್ ಹಾಕಿಂದ ನಂದು ಅದು ಎರರ್ ಬಂತು. ಬಂದಿಂದ ನನಗೆ ಸರ್ದು ಗೊತ್ತಾಯಿತು. ಸರ್ ನನಗೆ ಎಲ್ಲ ಪ್ರಾಬ್ಲಮ್ ನನಗೆ ಸಾಲ್ವ್ ಮಾಡಿಕೊಟ್ರು. ಮತ್ತು ನಂದು ಮಾನಿಟೈಸೇಷನ್ ಆನ್ ಆಯ್ತು. ಭಾಳ ಖುಷಿ ಆಯ್ತು ರೀ. ಹಾಗಾಗಿ ಅದಕ್ಕೋಸ್ಕರ ನಾವು ಸರ್ಗೆ ಮೀಟ್ ಆಗಕ್ಕೆ ಬಂದೀವಿ ರೀ. ಇಷ್ಟು ಪ್ರಾಬ್ಲಮ್ಲಿಂದ ನನಗೆ ಹೊರಗೆ ತಂದಾರ ಸರ್. ಹಾಗಾಗಿ ಇವ್ರಿಗೂ ಮೀಟ್ ಆಗಿ ಅದು ಖುಷಿ, ಇವ್ರ ಜೊತೆ ನಾವು ಶೇರ್ ಮಾಡ್ಬೇಕಂಥೇಳಿ ನಾವು ಬಂದೀವಿ ರೀ. ಇವ್ರ ಮೀಟಾಗಿ ಭಾಳ ಖುಷಿ ಆಯ್ತು. ಏನಂತಾರೆ ಅದು, ಇದು ಹೇಳಕ ಮಾತು ಬರೋಲ್ರಿ, ಅದು ಖುಷಿಲಿಂದ. ಹಾಗಾಗಿ ವಿಚಾರ ಹೇಳಲಿಕ್ಕೂ ಅವರಿಗೆ ಆಗ್ತಾ ಇಲ್ರಿ ಫ್ರೆಂಡ್ಸ್. ಆ ರೀತಿ ಅವರಿಗೆ ಸ್ವಲ್ಪ ಖುಷಿ ಆಗಿದೆ. ತುಂಬಾ ಎಫರ್ಟ್ಸ್ ಹಾಕಿ ಚಾನಲ್ ಗ್ರೋ ಮಾಡಿ ಮುಂದೆ ಚಾನಲ್ ಮೇಲೆ ಪ್ರಾಬ್ಲಮ್ ಬಂತು ಅಂದ್ರೆ ಮನ್ಸಿಗೆ ತುಂಬಾ ಬೇಜಾರಾಗತ್ತೆ. ಇವರು ಚಾನಲ್ ಮಾನಿಟೈಸ್ ಆಗಲಿಲ್ಲ ಅಂತ 15 ಡೇಸ್ವರೆಗೂ ಚಾನಲ್ ಮೇಲೆ ಕೆಲಸನೇ ಮಾಡಿಲ್ಲ. ಆಗುತ್ತೋ ಇಲ್ಲೋ ಅನ್ನೋದು ಅವರಿಗೆ ಡೌಟ್ ಇತ್ತು. ಬಟ್ ನಾನು ಅವರಿಗೆ ಹೇಳಿದ್ದೆ, ನಾನು ಮಾಡಿಕೊಡ್ತೀನಿ, ಏನು ವಿಚಾರ ಮಾಡಬೇಡಿ, ಆಗುತ್ತೆ ಅಂತ ಹೇಳಿದ್ದೆ. ಬಟ್ ಅವ್ರಿಗೆ ನಂಬಿಕೆ ಇರಲಿಲ್ಲ. ಅಂದರೆ ನಂಬಿಕೆ ಅಂದರೆ ನನ್ನ ಮೇಲೆ ಅಂತ ಅಲ್ಲ, ಆಗುತ್ತೋ ಇಲ್ಲೋ ಅನ್ನೋದು ಅವ್ರಿಗೊಂದು ಭರವಸೆ ಇರಲಿಲ್ಲ. ಬಟ್ ನಾನು ಹೇಳಿದ್ದೆ ಅವರಿಗೆ, ಆಗತ್ತೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಏನಾಗಿತ್ತು ಅನ್ನೋದು ಬೇರೆ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಅದು ಕೂಡ ವಿಡಿಯೋ ಶೂಟ್ ಮಾಡಿದ್ದೀನಿ, ಬೇಗ ವಿಡಿಯೋ ಕೂಡ ಬರುತ್ತೆ. ಸೊ ಈಗ ಅವ್ರ ಚಾನಲ್ ಮಾನಿಟೈಸ್ ಆಗಿದೆ. ಅವರಿಗೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೇನಾದರೂ ಇಶ್ಯೂಸ್ ಇದ್ದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಚಾನಲ್ ಬಗ್ಗೆ ಏನಾದರೂ ಇಶ್ಯೂ ಇರಲಿ, ಮಾನಿಟೈಸೇಷನ್ಸ್ ಆಗಲಿ, ಏನಾದರೂ ಇಶ್ಯೂ ಇದ್ದರೆ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸರಿಪಡಿಸ್ಕೋಬೋದು. ಸೊ ಮತ್ತೊಮ್ಮೆ ಮೇಡಮ್ ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಮಾನಿಟೈಸ್ ಆಗಿದೆ ಮತ್ತು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಇನ್ನೂ ಚಾನಲ್ ಗ್ರೋ ಆಗಲಿ ಅಂತ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರ ಜೊತೆ ಅವರು ಹಸ್ಬೆಂಡ್ ಕೂಡ ಇದ್ದಾರೆ. ಸೊ ಅವರು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಈ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಲೇಡೀಸ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಕೂಡ ಮಾಡ್ತಾರೆ, ಅವರಿಗೆ ಸಪೋರ್ಟ್ ಇರಲ್ಲ. ಸೊ ನಾನು ಹೇಳೋದಿಷ್ಟೇ, ಒಂದು ಸ್ವಲ್ಪ ಅವರಿಗೆ ಕೋಆಪ್ರೇಟ್ ಮಾಡಿ ಅವರು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಇನ್ನೂ ಒಳ್ಳೆ ಏನಂತೀರ ಆಪರ್ಚುನಿಟೀಸ್ ಇದೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ
ಡ್ರೀಮ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ಕೋಬೋದು ಇಲ್ಲಿ. ಸೊ ಈ ರೀತಿ ಒಂದು ಸ್ವಲ್ಪ ಕೋಆಪ್ರೇಟ್ ಮಾಡಿ ಕೆಲಸ ಮಾಡಿದರೆ ಗ್ರೋ ಆಗ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟ ಸ್ನೇಹಿತರೆ, ಮತ್ತು ಏನಾಗಿತ್ತು ಈ ಚಾನಲ್ ಮೇಲೆ ಏನು ಇಶ್ಯೂ ಇತ್ತು ಅದು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ. ಸೊ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ.